ಅಲ್ಲದೆ ಬಾಳೆಹಣ್ಣು ತಿನ್ನುವಂಥವರಿಗೆ ಸಮೇತ ಜಾಯಿಂಟ್ ಪೇನ್ ಜಾಸ್ತಿಯಾಗಿ ಬರುತ್ತೆ. ಅಂದರೆ ಬಾಳೆಹಣ್ಣನ್ನು ಈಗ ಚಿಕ್ಕ ಏಜಲ್ಲಿ ಸಮೇತ ಜಾಯಿಂಟ್ ಪೇನ್ ಕಾಡ್ತಾ ಇದೆ. ಈಗ ನಾನು ಹೇಳಿದ್ದೀನಿ ಈಗಾಗಲೇ, ಮೂಳೆ ಸವಿಯದ್ದು ಹೋಗುವುದಕ್ಕೆ ಒಂದು ಕಾರಣವೇ ನಾವು ತಗೊಳ್ಳುವಂಥ ಆಹಾರ ಪದ್ಧತಿ. ಈ ನಾನ್ ವೆಜ್ಜಲ್ಲಿ ಚಿಕನ್ ತಿನ್ನುವಾಗ ಏನು ಮಾಡ್ತಾರೆ, ಅದರ ನಾವು ತಿಂದ ನಂತರ ಕೊನೆಗೆ ಅದರ ಮುಳ್ಳು ಸಮೇತ ಕೆಲವರಿಗೆ ಜಗದು ತಿನ್ನುವಂಥ ಅಭ್ಯಾಸ ಇರುತ್ತೆ. ಅದು ತಿನ್ನಬಾರ್ದು. ವಾತದಲ್ಲಿ 4 ವಿಧ ಇದೆ: ಸಂಧಿವಾತ, ಉಷ್ಣವಾತ, ಪಿತ್ತವಾತ, ಅಮವಾತ ಅಂತೇಳಿ. ಬೆಳಿಗ್ಗೆ ಎದ್ದ ತಕ್ಷಣ ಪೂರ್ತಿ ಮೈಗೆ ಈ ಕುತ್ತಿಗೆ ಬಿಟ್ಟು ಕೆಳಗಡೆ ತನಕ ಹಚ್ಚಬೇಕು. ಒಂದು 2 ಅವರ್ಸ್ ಬಿಟ್ಟು ಬೇಕಾದರೆ ವಾಶ್ ಮಾಡ್ಬೋದು. ವಾಶ್ ಮಾಡಲ್ಲ ಅಂದರೆ ಪುನಃ ಆಫ್ಟರ್ 4 ಅವರ್ಸ್ ಪುನಃ ಅಪ್ಲೈ ಮಾಡಬೇಕು. ದಿವಸಕ್ಕೆ 2 ಟೈಮ್, ಅಂದರೆ 2 ಟೈಮ್ ಅಪ್ಲೈ ಮಾಡಿ ಸಂಜೆ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. 7 ಡೇಸ್ ಮಾಡಲಿ, ಕಂಪ್ಲೀಟ್ ಯಾವುದೇ ವಿಧದ ನೋವು ಇದರಲ್ಲಿ ಗುಣ ಆಗುತ್ತೆ. ಪೇನ್ ಮಾತ್ರ ಅಲ್ಲ, ಸೇಡಿಲ್ಲದೆ ಪ್ಯಾರಲೈಸ್ ಅಂತೇಳಿ ಹೇಳ್ತೀವಿ, ಅಂದರೆ ಲಕ್ವ ಅಂತ ಹೇಳ್ತೀವಿ, ಅದಕ್ಕೆ ಸಮೇತ ಈ ತೈಲ ಯೂಸ್ ಆಗುತ್ತೆ ಮೇಡಮ್. ಇದರಲ್ಲಿ ಸುಮಾರು ಒಂದು 11 ಹರ್ಬ್ಸ್ ಇರುತ್ತೆ: ಜಟಾಮಾಸಿ, ಚಡೀಲ, ನಾಗರಮೋತ, ಬಡಿ ಇಲಾಚಿ, ಕಪೂರ್, ಲವಂಗ್. ಒಂದು ml ಸಮೇತ ಕೆಮಿಕಲ್ ಇರಲ್ಲ. ಇದನ್ನು ನೀವು ಲ್ಯಾಬ್ ಟೆಸ್ಟಿಗೆ ಕೊಟ್ಬಿಟ್ಟು ಕೆಮಿಕಲ್ ಇದ್ದರೆ ನಮ್ಮ ಮೇಲೆ ಕೇಸ್ ಮಾಡ್ಬೋದು ಅಂತೇಳಿ ಗ್ಯಾರಂಟಿಯಾಗಿ ಹೇಳ್ತೀನಿ. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿರುವಂತಹ ಪಂಜಳಕ್ಕೆ ಕರ್ಕೊಬಂದಿದ್ದೀನಿ. ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಮೂಲವ್ಯಾಧಿಗೆ ಎಷ್ಟು ಅದ್ಭುತವಾದಂಥ ಚಿಕಿತ್ಸೆಯನ್ನು ಇಲ್ಲಿ ಕೊಡ್ತಾ ಇದ್ರು. ಮತ್ತು ನಮ್ಮ ನಾಟಿ ವೈದ್ಯರಾದಂತಹ ಸಂಶುದ್ದೀನ್ ಸಾಲ್ಮರ ಅವ್ರನ್ನ ಭೇಟಿ ಮಾಡಲಿಕ್ಕೆ ಕರ್ಕೊಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಯಂಗೇಜಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಜಾಯಿಂಟ್ ಪೇನ್ ಅನ್ನೋದು ಕಾಮನ್ ಆಗಿದೆ. ಅಷ್ಟಕ್ಕೂ ಜಾಯಿಂಟ್ ಪೇನ್ ಏನಕ್ಕೆ ಬರ್ತಾ ಇದೆ, ಯಾಕಾಗಿ ಜಾಯಿಂಟ್ ಪೇನಿಂದ ಎಲ್ಲ ಬಳಲ್ತಾ ಇದ್ದಾರೆ? ನಾವು ಕೇಳ್ತಾ ಇದ್ದು ನಮ್ಮ ಅಜ್ಜ ಅಜ್ಜಿರಿಗೆ ಸಾಮಾನ್ಯವಾಗಿತ್ತು ವಯಸ್ಸಾದ ಮೇಲೆ ಜಾಯಿಂಟ್ ಪೇನ್ ಬರೋದು, ಮಂಡಿ ನೋವು, ಮೈಕೈ ನೋವು ಅದೆಲ್ಲ. ಇವಾಗ ಹಂಗಲ್ಲ, 30-20 ವಯಸ್ಸಿನವರಿಗೆಲ್ಲ ಬರ್ತಾ ಇದೆ. ಹಾಗಾಗಿ ಏನು ಹೇಳ್ತಾರೆ ನಮ್ಮ ನಾಟಿ ವೈದ್ಯರು, ಇದಕ್ಕೆ ಇಲ್ಲಿ ಪರಿಹಾರ ಇದೆಯಾ ಅಂತ ಕೇಳೋಣ ಅಂತ ಬಂದಿದ್ದೀನಿ. ಸರ್, ಯಾಕಾಗಿ ಇವತ್ತಿನ ದಿನಗಳಲ್ಲಿ ಜಾಯಿಂಟ್ ಪೇನ್ ಬರ್ತಾ ಇದೆ? ಈಗ ಜಾಯಿಂಟ್ ಪೇನ್ ಹೆಚ್ಚಾಗಿ ಬರುವಂಥದ್ದು ಈಗ ಮೊದಲೆಲ್ಲ ವಯಸ್ಕರಿಗೆ ಬರ್ತಾಯಿತ್ತು. ಈಗ ಚಿಕ್ಕ ಏಜಲ್ಲೇ ಜಾಯಿಂಟ್ ಪೇನ್ ಬರುತ್ತೆ ಅಂತೇಳಿ. ಮೊದಲನೇದಾಗಿ ನಾವು ಸೇವಿಸುವಂತಹ ನೀರು ಸಮೇತ, ನೀರಲ್ಲಿ ಬರುವಂಥ ಕಲ್ಮಶಗಳಿಂದ ಸಮೇತ ಜಾಯಿಂಟ್ ಪೇನ್ ಬರುತ್ತೆ. ಎರಡನೇದು, ಈಗ ತರಕಾರಿ, ಈಗ ಮೊದಲೆಲ್ಲ ತರಕಾರಿ ಸೇವಿಸಿದರೆ ತುಂಬ ಉತ್ತಮ ಅಂತೇಳಿ ಸೊಪ್ಪು ತರಕಾರಿಗೆ ಈಗ ಹೊಡೆಯುವಂಥ ಕೆಮಿಕಲ್ ಜಾಸ್ತಿಯಾಗಿ ಅದರ ಪಾಯ್ಸನ್ ಥರ ಮದ್ದು ಹೊಡಿತಾ ಇದ್ದಾರೆ. ಅದರಿಂದ ಸಮೇತ ನಮಗೆ ಜಾಯಿಂಟ್ ಪೇನ್ ಜಾಸ್ತಿಯಾಗಿ ಬರುತ್ತೆ. ಅಲ್ಲದೆ ಬಾಳೆಹಣ್ಣು ತಿನ್ನುವಂಥವರಿಗೆ ಸಮೇತ ಜಾಯಿಂಟ್ ಪೇನ್ ಜಾಸ್ತಿಯಾಗಿ ಬರುತ್ತೆ. ಅಂದರೆ ಬಾಳೆಹಣ್ಣನ್ನು ನ್ಯಾಚುರಲ್ಲಾಗಿ ಅವರು ಇಟ್ಟು ಅದನ್ನು ತಯಾರು ಮಾಡೋದಲ್ಲ. ಅಂದರೆ ಇವತ್ತು ಇಟ್ಟರೆ ನಾಳೆಗೆ ಬಾಳೆಹಣ್ಣು ರೆಡಿ ಆಗುತ್ತೆ. ಅಂದರೆ ಹಣ್ಣು ಬಾಳೆಹಣ್ಣು ಸಿಗುತ್ತೆ. ಅದು ಹೆಂಗೆ ಅಂದರೆ ಕೆಮಿಕಲಿಗೆ ಮುಳುಗಿಸ್ಬಿಟ್ಟು ಅದನ್ನು ಹೊರಗೆ ತೆಗಿತಾರೆ ಮತ್ತು 24 ಅವರ್ಸ್ ಒಳಗಡೆ ಅದು ಹಣ್ಣಾಗಿ ಬರುತ್ತೆ. ಈ ಥರದ್ದೆಲ್ಲ ಫುಡ್ಡಿಂದ ಸಮೇತ ಜಾಸ್ತಿಯಾಗಿ ಜಾಯಿಂಟ್ ಪೇನ್ ಬರುತ್ತೆ. ಮತ್ತು ಈಗ ಚಿಕ್ಕ ಏಜಲ್ಲಿ ಸಮೇತ ಜಾಯಿಂಟ್ ಪೇನ್ ಕಾಡ್ತಾ ಇದೆ. ಅಂದರೆ ಜಾಸ್ತಿಯಾಗಿ ಓಡಾಡಲಿಕ್ಕಿಲ್ಲ, ಅಂದರೆ ಎಕ್ಸಸೈಸ್ ಇಲ್ಲ ಅವರು. ಅಂದರೆ ಇಲ್ಲಿಂದ ನಾವು ಈಗ ಒಂದು ಆಟೋ ಹತ್ತೀವಿ, ಇಲ್ಲಾಂದರೆ ಬಸ್ ಹತ್ತೀವಿ, ಇನ್ನೊಂದು ಕಡೆಯಲ್ಲಿ ಹೋಗಿ ಇಳಿತೀವಿ, ಅಲ್ಲಿಂದ ಪುನಃ ಎದ್ಬಿಟ್ಟು ಅದೇ ಥರ ಬರ್ತೀವಿ. ಮೊದಲೆಲ್ಲ ಕೆಲಸ ಮಾಡ್ತಾಯಿದ್ರು, ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಮತ್ತು ಎಕ್ಸಸೈಸ್ ಮಾಡ್ತಾಯಿದ್ರು, ಆಟ ಜಾಸ್ತಿಯಾಗಿ ಈಗ ಈ ಮೊಬೈಲ್ ಬಂದ ನಂತರ ಎಲ್ಲರೂ ಮೊಬೈಲ್ ಹಿಂದೆ ಹೋಗ್ತಾ ಇದ್ದಾರೆ. ಆದ ಕಾರಣವು ಅದು ಸಮೇತ ಒಂದು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕು. ಚಿಕ್ಕ ಮಕ್ಕಳಿಗೆ ಸಮೇತ ಮೊಬೈಲನ್ನು ಕೈಯಲ್ಲಿ ಕೊಟ್ಟು ಆಡಲಿಕ್ಕೆ ಬಿಡ್ತಾರೆ. ಮಕ್ಕಳಿಗೆ ಯಾವುದೇ ಥರದ್ದು ವ್ಯಾಯಾಮ, ಎಕ್ಸಸೈಸ್ ಆಗಲಿ ಯಾವುದೇ ಥರದ್ದು ಸಿಗ್ತಾ ಇಲ್ಲ. ಅದರಿಂದ ಹೆಚ್ಚಾಗಿ ಜಾಯಿಂಟ್ ಪೇನ್ ಇದೆ. ಮತ್ತು 2 ವೀಲರು ಓಡಿಸುವಂಥವರು, ಅಂದರೆ 2 ವೀಲರ್ ಡ್ರೈವಿಂಗ್ ಮಾಡ್ತಾರೆ, ಆಟೋ ಡ್ರೈವರು, ಮತ್ತು ಇವರಿಗೆ ಜಾಸ್ತಿಯಾಗಿ ನೋವು ಬರ್ತಾ ಇದೆ. ಇನ್ನೊಂದು ವಿಚಾರ ಏನಂದರೆ, ಈಗ ಆಟೋದಲ್ಲಿ ಬೆಂಗಳೂರು ಕಡೆ ಎಲ್ಲ ಜಾಸ್ತಿಯಾಗಿ ನಾವು ಓಡಾಡ್ತೀವಿ, ಅದು ರೋಡೆಲ್ಲ ಸರಿಯಾಗಿರುತ್ತೆ. ಹಳ್ಳಿ ಕಡೆಯಲ್ಲಿ ಗಿಂಡ ಇದ್ದರೆ ಅದಕ್ಕೆ ಹಾಕ್ತಾರೆ. ಆಗ ಸಮೇತ ಇದರಿಂದ ಸಮೇತ ನಮಗೆ ಈ ಜಾಯಿಂಟಿಗೆ ಅಂದರೆ ವೈಬ್ರೇಷನ್ ಆಗುತ್ತೆ, ಆಗ ನೋವು ಜಾಸ್ತಿ ಬರಲಿಕ್ಕೆ ಕಾರಣ ಆಗುತ್ತೆ. ಇವಾಗ ವಯಸ್ಸಾದ ಮೇಲೆ ಮೂಳೆ ಸೌದಿದೆ ಅಂತ ಹೇಳ್ತಾರೆ, ಹೌದಾ? ಮೂಳೆ ಸವಿಯುತ್ತಾ? ಅದರಿಂದ ಏನಾದರೂ ಜಾಯಿಂಟ್ ಪೇನ್ ಬರುತ್ತಾ? ಸಂಧಿ ನೋವು ಏನಾದರೂ ಬರುತ್ತಾ? ಈಗ ನಾನು ಹೇಳಿದ್ದೀನಿ ಈಗಾಗಲೇ, ಮೂಳೆ ಸವಿಯದ್ದು ಹೋಗುವುದಕ್ಕೆ ಒಂದು ಕಾರಣವೇ ನಾವು ತಗೊಳ್ಳುವಂಥ ಆಹಾರ ಪದ್ಧತಿ. ಅದರಲ್ಲಿ ಸಮೇತ ಈಗ ಜಾಸ್ತಿಯಾಗಿ ಮೂಳೆ ಸವಿಯದಿದೆ ಅಂತ ಹೇಳ್ತಾರೆ. ಎರಡನೇದು, ಈಗ ಈ ನಾನ್ ವೆಜ್ಜಲ್ಲಿ ಚಿಕನ್ ತಿನ್ನುವಾಗ ಏನು ಮಾಡ್ತಾರೆ, ಅದರ ನಾವು ತಿಂದ ನಂತರ
ಕೊನೆಗೆ ಅದರ ಮುಳ್ಳು ಸಮೇತ ಕೆಲವರಿಗೆ ಜಗದು ತಿನ್ನುವಂಥ ಅಭ್ಯಾಸ ಇರುತ್ತೆ, ಅದು ತಿನ್ನಬಾರ್ದು. ಅಂದರೆ ಆಲ್ರೆಡಿ ಒಂದು ಕೋಳಿಗೆ 40 ಡೇಸ್ ಆಗಿ ಅದು ದೊಡ್ಡದಾಗಬೇಕಂತ ಹೇಳಿ ಅದಕ್ಕೆ ಅದರ ಗ್ರೋತಿಗೆ ಬೇಕಾಗಿ ಇಂಜೆಕ್ಷನ್ ಕೊಟ್ಟು ಗ್ರೋತ್ ಮಾಡ್ತಾರೆ. ಅದು ನಮಗೆ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಆದ್ರಿಂದ ಅದರ ಮುಖಾಂತರ ಸಮೇತ ನಾನು ನಿಮಗೆ ಹೇಳ್ತೀನಿ, ಈಗ ಅಂಥ ಜಾಸ್ತಿ ಕೇಸ್ ಬಂದವರು ಹೇಳ್ತಾರೆ ನಾನು ಚಿಕನ್ ಜಾಸ್ತಿ ತಿಂತಾ ಇದ್ದೀನಿ, ತರಕಾರಿ ತಿಂತೀನಿ. ಆಗ ಇಂಥವರಿಗೆ ಹೇಗೆ ಮೂಳೆ ಸವೆತ ಇದೆ. ನಮ್ಮ ಹತ್ರ ಅರ್ಥೋ ಕೇರ್ ಅಂತ ಹೇಳುವ ಒಂದು ಮೂಳೆ ಸವೆತಕ್ಕೆ ಒಂದು ಔಷಧಿ ಇದೆ, ಅದು ನಾವು ಬಂದವರಿಗೆ ಕೊಡ್ತಾ ಇದ್ವಿ. ಆದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಅದು ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅವರದು ರಿಪೋರ್ಟ್ ಬೇಕಾಗತ್ತೆ. ಏನು ಯಾವ ರೀತಿಯಲ್ಲಿ ಇದೆ ಮೂಳೆ ಸವೆದಿದೆ ಅವರಿಗೆ. ಕೆಲವರಿಗೆ L4 ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ L1 ಇರುತ್ತೆ, L3 ಇರುತ್ತೆ. ಅದನ್ನು ನೋಡಿಬಿಟ್ಟು ನಾವು ಔಷಧಿ ಕೊಡುವಂಥ ಕೆಲಸ ಮಾಡ್ತೀವಿ. ಓಕೆ, ನಿಮ್ಮಲ್ಲಿ ಅದಕ್ಕೇನಾದರೂ ಪರಿಹಾರ ಇದೆಯಾ? ಮೂಳೆ ಸವೆತಕ್ಕೆ ನಮ್ಮ ಈ ಅಮೃತ್ ಪೇನ್ ರಿಲೀಫ್ ತೈಲ ಅಂತೇಳಿ ಇದು ಹಚ್ಚಿದರೆ ಯಾವುದೇ ವಿಧದ್ದು ನೋವು ಇರಲಿ ಅಥವಾ ಅವರಿಗೆ ಈ ಉಳುಕು ಅಂತೇಳಿ ಬರುತ್ತೆ ಅಂಥದ್ದು ಇರಲಿ, ಮತ್ತು ವಾತ ಸಂಬಂಧಿ ರೋಗ. ಈಗ ವಾತದಲ್ಲಿ 4 ವಿಧ ಇದೆ: ಸಂಧಿವಾತ, ಉಷ್ಣವಾತ, ಪಿತ್ತವಾತ, ಅಮವಾತ ಅಂತೇಳಿ. ಈ 4 ಥರದ್ದು ವಾತ ಇದ್ದರೆ ಅಮವಾತ ತುಂಬ ಬೇಗ ಕ್ಲಿಯರ್ ಆಗಲ್ಲ. ಅದು ಯಾವುದೇ ಔಷಧಿ ಮಾಡಲಿ ಲಾಂಗ್ ಟೈಮ್ ಪ್ರೊಸೀಜರು. ಆದರೆ ಸದ್ಯಕ್ಕೆ ರಿಲೀಫ್ ಇದರಲ್ಲಿ ಸಿಗ್ತಾ ಇದೆ. ಇದು ಮತ್ತು ಈ ಅರ್ಥೋವಟಿ ಅಂತೇಳಿ ನಾವು ಕೊಡ್ತಾ ಇದ್ದೀವಿ. ಇದು 2 ಸೇರಿ ತಗೊಂಡ್ರೆ ತುಂಬ ರಿಸಲ್ಟ್ ಬರ್ತಾ ಇದೆ. ಪೈನ್ ರಿಲೀಫ್ ಆಯಿಲ್ ಯಾವ ರೀತಿ ಯೂಸ್ ಮಾಡೋದು? ಇದು ಒಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ಪೂರ್ತಿ ಮೈಗೆ ಈ ಕುತ್ತಿಗೆ ಬಿಟ್ಟು ಕೆಳಗಡೆ ತನಕ ಹಚ್ಚಬೇಕು. ಒಂದು 2 ಅವರ್ಸ್ ಬಿಟ್ಟು ಬೇಕಾದರೆ ವಾಶ್ ಮಾಡ್ಬೋದು. ವಾಶ್ ಮಾಡಲ್ಲ ಅಂದರೆ ಪುನಃ ಆಫ್ಟರ್ 4 ಅವರ್ಸ್ ಪುನಃ ಅಪ್ಲೈ ಮಾಡಬೇಕು. ದಿವಸಕ್ಕೆ 2 ಟೈಮ್, ಅಂದರೆ 2 ಟೈಮ್ ಅಪ್ಲೈ ಮಾಡಿ ಸಂಜೆ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. 7 ಡೇಸ್ ಮಾಡಲಿ ಕಂಪ್ಲೀಟ್ ಯಾವುದೇ ವಿಧದ ನೋವು ಇದರಲ್ಲಿ ಗುಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಮೊಣಕೈ ನೋವಿದೆ, ಇಲ್ಲಿ ನೋವಿದೆ ಅಂದರೆ ಬರೀ ಇಲ್ಲಿಗಷ್ಟೇ ಅಪ್ಲೈ ಮಾಡಬೇಕು, ಇಡೀ ಬಾಡಿಗೆ ಫುಲ್? ಇಲ್ಲಿ ಫುಲ್ಲು ಒಂದು ಪಾರ್ಟ್ ಫುಲ್ಲಾಗಿ ಹಚ್ಚಬೇಕು. ಒಂದು ಪಾರ್ಟ್ ಫುಲ್ಲಾಗಿ ಹಚ್ಚಬೇಕು. ಕಾಲು ಇಲ್ಲಿಗೆ ಮಾತ್ರ ಹಚ್ಚಿದರೆ ಸಾಕಾಗಲ್ಲ, ಫುಲ್ ಪಾರ್ಟಿಗೆ ಹಚ್ಚಬೇಕಾಗತ್ತೆ. ಹಾಗೆ. ಓಕೆ, ಎಷ್ಟು ದಿನ ಕೋರ್ಸ್ ತೊಗೋಬೇಕಿದು? ಈಗ ಒಂದು ಬಾಟಲು ಇದೊಂದು 15 ಡೇಸ್ ಬರುತ್ತೆ. ಒಂದು ತಿಂಗಳಿಗೆ 2 ಬಾಟಲ್ ಹೋಗುತ್ತೆ. ಕೆಲವರು ಅವರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರಿಗೆ ಎಷ್ಟು ಈಗ ಈ ಪ್ರಾಬ್ಲಮ್ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಾಗಲ್ಲ. ಅವರಿಗೆ ಒಂದು ಬಾಟಲಲ್ಲೇ ರಿಸಲ್ಟ್ ಬರುತ್ತೆ. 2-3 ಬಾಟಲ್ ತೆಗೆದು ಕ್ಲೋಸ್ ಮಾಡ್ಬೋದು. ಹೆಚ್ಚು ಕಡಿಮೆ ಅಂದರೆ ಅವರಿಗೆ ಒಂದು 3 ಬಾಟಲ್ ಆಗೋ ಒಂದು 1,500 ರೂಪಾಯಿ 2,000 ರೂಪಾಯಿ ಒಳಗಡೆನೇ ಖರ್ಚು ಬರುತ್ತೆ. ಅಷ್ಟು ಕಡಿಮೆ ಬೆಲೆ, ಅಷ್ಟು ಕಡಿಮೆ ಖರ್ಚಲ್ಲೇ ಅವರಿಗೆ ಗುಣ ಆಗುತ್ತೆ. ಹಾಗಾದರೆ ಒಂದು ಬಾಟಲ್ ರೇಟ್ ಎಷ್ಟು ಇಟ್ಟಿದ್ದೀರಾ? ಈಗ ಪೇನ್ ರಿಲೀಫ್ ಆಯಿಲ್, ಸಾಲ್ಮರ ಪೇನ್ ರಿಲೀಫ್ ಆಯಿಲ್ ಒಂದು ಬಾಟಲಿಗೆ 349 ರೂಪಾಯಿ MRP ಇದೆ. 349 ರೂಪಾಯಿ ಇದೆ. ಅದೇ ಥರ ಇದು ಸಮೇತ ಅರ್ಥೋವಟಿ ಅಂತೇಳಿ 320 ರೂಪಾಯಿ ಇದೆ. ಒಂದು 670 ರೂಪಾಯಿಗೆ ಬರುತ್ತೆ. ಕೊರಿಯರು ಸೇರುವಾಗ ಒಂದು 100 ರೂಪಾಯಿ ಕೊರಿಯರ್ ಹೋಗುತ್ತೆ. 700 ಚಿಲ್ಲರೆ, 7×3 21, 3 ತಿಂಗಳ 3 ಬಾಟಲ್ ಅಂದರೆ ಒಂದು 2,100 ರೂಪಾಯಿ ತನಕ ಒಬ್ಬರಿಗೆ ಖರ್ಚು ಬರ್ಬೋದು. ಇವಾಗ ತುಂಬ ಹಳೇ ಪೇನ್ ಇರುತ್ತೆ, ಎಷ್ಟು ಪೇನ್ ಇರಲಿ, ಪೇನ್ ಮಾತ್ರ ಅಲ್ಲ, ಸೇಡಿಲ್ಲದೆ ಪ್ಯಾರಲೈಸ್ ಅಂತೇಳಿ ಹೇಳ್ತೀವಿ, ಅಂದರೆ ಲಕ್ವ ಅಂತ ಹೇಳ್ತೀವಿ. ಅದಕ್ಕೆ ಸಮೇತ ಈ ತೈಲ ಯೂಸ್ ಆಗುತ್ತೆ ಮೇಡಮ್. ಅದಕ್ಕೆ ಸಮೇತ ಯೂಸ್ ಮಾಡ್ಬೋದು. ಒಂದೇ ಪೇನ್ ರಿಲೀಫಿಗೆ ಅಷ್ಟೇ ಅಲ್ಲ, ಪ್ಯಾರಾಲಿಸಿಸ್ಗೂ ವರ್ಕ್ ಆಗುತ್ತೆ. ಮತ್ತು ಈ ಪೇನ್ ರಿಲೀಫ್ ಆಯಿಲ್ ಮನೇಲಿ ಇದ್ದರೆ ಇದು ಒಂದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಹೆಂಗೆ ಅಂದರೆ ಈಗ ನಮ್ಮ ಕೈಗೆ ಬಿಸಿನೀರು ಬಿತ್ತು ಅಥವಾ ಬೆಂಕಿ ಬಿತ್ತು ಅಥವಾ ಬಿಸಿ ಎಣ್ಣೆ ಬಿದ್ದಿದೆ, ಇದನ್ನು ಅಪ್ಲೈ ಮಾಡಿದರೆ ಇಮಿಡಿಯೇಟ್ಲಿ ನಾವು ಅಪ್ಲೈ ಮಾಡಿದರೆ ಅಲ್ಲಿ ಕಲೆ ಇರಲ್ಲ, ಬಬಲ್ಸ್ ಇರಲ್ಲ, ಕಪ್ಪು ಗುಳ್ಳೆ ಥರ ಬಂದದ್ದು ಮಾಯ ಆಗುತ್ತೆ. ಮೊದಲಿನ ಸ್ಕಿನ್ ಮೊದಲಿನ ಥರ ಆಗುತ್ತೆ. ಅದಕ್ಕೆ ಯೂಸ್ ಆಗುತ್ತೆ. 2ನೇದು ನಮ್ಮ ಕಾಲಿನ ಹಿಂಭಾಗ ಹಿಮ್ಮಡಿ ಹೊಡೆಯುತ್ತೆ ಅಂತ ಹೇಳ್ತೀವಿ, ಕ್ರ್ಯಾಚಸ್ ಬರುತ್ತೆ. ಅದಕ್ಕೆ ಹಚ್ಬಿಟ್ಟು ಸಾಕ್ಸ್ ಅಥವಾ ಏನಾದರೂ ಬಟ್ಟೆ ಕಟ್ಟಿ ಬಟ್ಟೆ ಮೇಲೆ ಪುನಃ ಸ್ವಲ್ಪ ಅದನ್ನು ನಾವು ಹಾಕ್ಬಿಟ್ಟು ನಿದ್ರೆ ಮಾಡಬೇಕು. ಬೆಳಿಗ್ಗೆ ಹೇಳುವಾಗ ಮಾಯ ಆಗುತ್ತೆ. ಅಷ್ಟು ಬೇಗ ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ, ಒಂದು ದಿನಕ್ಕೇ ರಿಸಲ್ಟ್ ಕೊಡ್ತಾ ಇದೆ. ನಮ್ಮದು ಫೈಲೋ ಕೇರ್ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅದೇ ಥರ ಇದು ಸಮೇತ ರಿಸಲ್ಟ್ ಕೊಡುತ್ತೆ. ಚಿಕ್ಕದಾಗಿರುವಂಥ ತೂರಿಕೆ ಅಲರ್ಜಿ ಥರ, ಅದಕ್ಕೆ ಹಚ್ಚಿದ್ರು ಸಮೇತ ಆ ತೂರಿಕೆ ಮಾಯ ಆಗತ್ತೆ. ಓಕೆ, ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ಅದೇ ಮ್ಯಾಜಿಕ್ ಥರ ಇದು ಮ್ಯಾಜಿಕ್ ಪೇನ್ ರಿಲೀಫ್ ಅಂತೇಳಿ ಇದನ್ನು ಹೇಳ್ಬೋದು. ಓಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿರುತ್ತೆ, ಏನೆಲ್ಲ ಹರ್ಬ್ಸ್ ಇರುತ್ತೆ ಇದರಲ್ಲಿ ಸುಮಾರು ಒಂದು 11 ಹರ್ಬ್ಸ್ ಇರುತ್ತೆ. ಜಟಾಮಾಸಿ, ಚಡೀಲ, ನಾಗರ್ಮೋತ, ಬಡಿ ಇಲಾಚಿ, ಕಪೂರ್, ಲವಂಗ್, ಹೀಗೆ ಈ ಥರದ್ದು ಎಲ್ಲ ಆಯುರ್ವೇದಿಕ್ಕೆ, ಪ್ಯೂರ್ ಆಯುರ್ವೇದಿಕ್. ಕೆಮಿಕಲ್, ಯಾವುದೇ ಥರದ್ದು ಕೆಮಿಕಲ್ ಇದರಲ್ಲಿ
ಒಂದು ml ಸಮೇತ ಕೆಮಿಕಲ್ ಇರಲ್ಲ. ಇದನ್ನು ನೀವು ಲ್ಯಾಬ್ ಟೆಸ್ಟಿಗೆ ಕೊಟ್ಬಿಟ್ಟು ಕೆಮಿಕಲ್ ಇದ್ದರೆ ನಮ್ಮ ಮೇಲೆ ಕೇಸ್ ಮಾಡ್ಬೋದು ಅಂತೇಳಿ ಗ್ಯಾರಂಟಿ ಆಗಿ ಹೇಳ್ತೀನಿ. ಅಷ್ಟು ಅಪ್ರೂವ್ಡ್ ಆಗಿದೆ. ಅಷ್ಟು ಗ್ಯಾರಂಟಿ ಇದೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ಲ್ಯಾಬ್ ಟೆಸ್ಟಿಗೆ ಇದು ಹೋಗ್ತಾ ಇದೆ. ಓಕೆ. ಕರ್ನಾಟಕ ಸರ್ಕಾರದ ಆಯುಷ್ ವಿಭಾಗದವರು ನಮ್ಮ ಹತ್ರ ಪ್ರಾಡಕ್ಟ್ ಕಲೆಕ್ಟ್ ಮಾಡಿ ಲ್ಯಾಬಿಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ಕೊಟ್ಟ ನಂತರ ಪುನಃ ಇನ್ನೊಂದು ಬ್ಯಾಚ್ ನಾವು ರಿಲೀಸ್ ಮಾಡ್ತೀವಿ. ಮತ್ತೆ ಇದು ಇವಾಗ ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೋಬೇಕು ಅಂತ ಹೇಳಿದರೆ ಕರ್ನಾಟಕದ ಯಾವುದೇ ಹಳ್ಳಿಗಾದರೂ ಕಳಿಸ್ಕೊಡ್ತೀರಾ ನೀವು? ಎಷ್ಟು ದಿನ ತಗೊಳ್ತೀರಾ ಟೈಮ್? ಈಗ ನಾವು ಪುತ್ತೂರಿಂದ ಕರ್ನಾಟಕದ ಯಾವುದೇ ಹಳ್ಳಿಗೆ ತಗೊಳ್ಬೇಕಾದ್ರೆ ಒಂದು 4 to 5 days ಟೈಮ್ ಬೇಕಾಗತ್ತೆ. 5 ದಿವಸ ತನಕ. ಅಂದರೆ ಇವತ್ತು ಬಂದ ವಾಟ್ರ್ ನಾಳೆ ನಾವು ಕಳಿಸ್ತೀವಿ, ಸೆಕೆಂಡ್ ಡೇ ಹೋಗಿಬಿಡತ್ತೆ. ಮತ್ತು ಏನಾದರೂ ರಜೆ ಗೀಜೆ ಇದ್ದರೆ 1 ದಿವಸ ಜಾಸ್ತಿಯಾಗಿ ಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಂದರೆ ಇಲ್ಲಿಂದ ಬೆಂಗಳೂರಿಗೆ ಡೈರೆಕ್ಟು 24 hours ಡೆಲಿವರಿ ಸಿಗುತ್ತೆ, ಮಂಗಳೂರಿಗೆ ಸಿಗುತ್ತೆ, ಮೈಸೂರು ಸಿಗುತ್ತೆ. ಆದರೆ ಬಾಕಿದ್ದ ಕಡೆಗೆಲ್ಲ ಹೋಗುವಾಗ 3-4 days ಲೇಟ್ ಆಗುತ್ತೆ. ವಿತಿನ್ ಒಂದು ವಾರದೊಳಗಡೆ ಅವ್ರ ಮನೆಗೆ ಸಿಗುತ್ತೆ, ತಲುಪುತ್ತೆ. ಖಂಡಿತವಾಗಿ ಸಿಗುತ್ತೆ. ಓಕೆ. ವೆಬ್ಸೈಟು ಆ ಥರ ಏನಿಲ್ಲ, ನೀವು ಬೇಕು ಅಂತ ಹೇಳಿದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಖುದ್ದಾಗಿ ಯಾರೆಲ್ಲ ಪೈನ್ಗೆ ಒಳಗಾಗಿರ್ತಾರೆ, ಮಂಡಿ ನೋವು, ಮೈಕೈ ನೋವು, ಮೊಣಕಾಲು ನೋವು, ಅವರೆಲ್ಲ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನಮ್ಮ ಆಯುರ್ವೇದಿಕ್ ನಾಟಿ ವೈದ್ಯರನ್ನ ಭೇಟಿ ಮಾಡಬೇಕಂತ ಹೇಳಿದ್ರೆ ಸೀದಾ ಪುತ್ತೂರಿಗೆ ಬರ್ಬೋದು. ಅವರ ಆಫೀಸ್ ಅಡ್ರೆಸ್ಸು ಮತ್ತು ಅವ್ರ ಕ್ಲಿನಿಕ್ ಅಡ್ರೆಸ್ಸು, ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ತುಂಬ ದಿನಗಳಿಂದ ನೀವು ಈ ರೀತಿಯಾಗಿ ಜಾಯಿಂಟ್ ಪೇನಿಂದ ಬಳಲ್ತಾ ಇರ್ತೀರಾ. ಪಾಪ ಒಂದೊಂದು ಜಾಯಿಂಟ್ ಪೇನಿಂದ ಏನು ಕೆಲಸ ಮಾಡೋಕ್ಕೂ ಆಗ್ತಿರಲ್ಲ. ನಾನು ಎಷ್ಟೋ ಜನ ನೋಡಿದ್ದೀನಿ, ಲ್ಯಾಪ್ಟಾಪ್ ಇಟ್ಕೊಂಡು ನನ್ನ ಫ್ರೆಂಡ್ ಒಬ್ಳು ವರ್ಕ್ ಮಾಡ್ತಿದ್ದಳು, ಇಲ್ಲಿ ಜಾಯಿಂಟ್ ಪೇನ್ ಬಂದು ಕೆಲಸನೇ ಬಿಟ್ಬಿಟ್ಲು, ಮನೇಲಿ ಕೂರಂಗಾಯಿತು. ಇನ್ಯಾರೋ ನಮ್ಮ ಅಜ್ಜಿ ಒಬ್ಬರು ಮಂಡಿ ನೋವಾಗಿ ನಡೆಯೋದಕ್ಕೆ ಆಗಿಲ್ಲ, ಹಂಗೇನೆ ಜೀವ ಬಿಟ್ಬಿಟ್ರು. ಆದರೆ ಇಷ್ಟು ಒಂದು 600-700 ರೂಪಾಯಿಲಿ 1 ಟೈಮ್ ಯೂಸ್ ಮಾಡಿದರೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದಾಗ 100% ನ್ಯಾಚುರಲ್ ಮತ್ತು ಪಕ್ಕಾ ನ್ಯಾಚುರಲ್ 100% ರಿಸಲ್ಟ್ ಇದೆ. ಯಾಕೆ ತಡ ಮಾಡ್ತೀರಾ? ಒಮ್ಮೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಆರೋಗ್ಯವೇ ಭಾಗ್ಯ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.